ಬಂದ್ಬಿಟ್ವಿ, ದುಡ್ಡೆಲ್ಲ ತೊಗೊಂಡಿಲ್ಲ, ನಾವು ಬಂದ್ಬಿಟ್ವಿ ಬಿ ಜೆ ಪಿಗೆ, ನಾವು ಬಂದಿದ್ದಕ್ಕೋಸ್ಕರ ಬಿ ಜೆ ಪಿ ಸರ್ಕಾರ ಬಂತು. ಪಾರ್ಟಿ ಕಟ್ಟಕ್ಕೆ ಬಂದಿದ್ರಾ? ನಿಮ್ಮ ಕೈಯಿಂದಲೇ ದುಡ್ಡು ಹಾಕಿದ್ರಾ? ಪಾರ್ಟಿ ಕಟ್ಟಕ್ಕೆ ಬಂದಿದ್ರಾ? ನಿಮ್ಮ ಕೈಯಿಂದಲೇ ದುಡ್ಡು ಹಾಕಿದ್ರಾ? ಹಣ ಪಡೆದು 17 ಜನ ಶಾಸಕರು ಬಿಜೆಪಿಗೆ ಬಂದಿದ್ದರು ಎಂಬ ತಮ್ಮದೇ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿ ಬೀಸುತ್ತಿದ್ದಂತೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಇಂದು ಶಿವಮೊಗ್ಗದಲ್ಲಿ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ತಾವು ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಈ ಮಾತು ಹೇಳಿಲ್ಲ, ಬದಲಿಗೆ ಪ್ರಸ್ತುತ ರಾಜಕೀಯದಲ್ಲಿ ನಡೆಯುತ್ತಿರುವ ಹಣದ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಇತ್ತೀಚೆಗೆ ನಡೆದ ರಾಜ್ಯಸಭೆ ಹಾಗೂ ಎಂಎಲ್ಸಿ ಚುನಾವಣೆ ಅಡ್ಡ ಮತದಾನದ ಕುರಿತು ನಾನು ಮಾತನಾಡಿದ್ದೆ. ಈ ವೇಳೆ ಬಿಸಿ ಪಾಟೀಲ್ ಅಥವಾ ಶಿವರಾಮ್ ಹೆಬ್ಬಾರ್ ಅವರ ಹೆಸರನ್ನು ನಾನು ಎಲ್ಲೂ ಪ್ರಸ್ತಾಪಿಸಿಲ್ಲ. ಆದರೆ ಕೆಲವರು ನನ್ನ ಹೇಳಿಕೆಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಿರುಚಿ ರಾಜಕೀಯ ಮಾಡುತ್ತಿದ್ದಾರೆ. ಅಂದು ಆ ಶಾಸಕರು ಬಂದಿದ್ದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದಿತು ಎಂದು ಕೆಲವರು ವಾದಿಸುತ್ತಿದ್ದಾರೆ. ಆದರೆ ಅವರು ಯಾರು ಪಕ್ಷ ಕಟ್ಟುವ ಉದ್ದೇಶದಿಂದ ಬಿಜೆಪಿಗೆ ಬಂದಿರಲಿಲ್ಲ ಎಂದು ಈಶ್ವರಪ್ಪ ತಿರುಗೇಟು ನೀಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲಾ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೆ. ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಇನ್ನೊಂದು, ಕಳೆದ ಬಾರಿ ಪತ್ರಿಕಾಗೋಷ್ಠಿನ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಡ್ಡ ಮತದಾನದ ಬಗ್ಗೆ. ತುಂಬ ಸ್ಪಷ್ಟವಾಗಿ ಹೇಳಿದೆ ನಾನು, ಅಡ್ಡ ಮತದಾನ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರ ನಡೆದಿದೆ. ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 11 ಜನ ಅಡ್ಡ ಮತದಾನ ಆಗಿರಬೇಕಾದ್ರೆ ನಿಮಗೂ ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿ ಭ್ರಷ್ಟಾಚಾರ ಮಾಡಿದಂಥ ವ್ಯವಸ್ಥೆಯಲ್ಲಿ ಯಾರ್ಯಾರು ದುಡ್ಡು ತೊಗೊಂಡಿದ್ದಾರೋ ಅದೇ ಸ್ಥಿತಿ ಈ ಸರ್ಕಾರನೂ ಹೋಗುತ್ತೆ. ಇದು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಅದನ್ನು ಸಾಕಷ್ಟು ಟ್ವಿಸ್ಟ್ ಮಾಡಿ ಏನನ್ನೋ ನಡೆದಿದೆ. ಇಲ್ಲಿ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ, ಜೊತೆ ತಂದರು ನನ್ನ ಇವರು ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನಾನೇ ನೇರವಾಗಿ ಮುಂಚೆ ಸಂತೋಷ್ ಜಿ ಅವ್ರಿಗೆ ಮಾತಾಡಿದೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ತನಿಖೆ ಆಗಬೇಕು ಅಂತ. ಸಂತೋಷ್ ಜಿ ಅವರು ಮೋದಿಯವ್ರ ಹತ್ರ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿ ತಿಳಿಸ್ತೀವಿ, ಅಲ್ಲಿ ತನಕ ಕೊಡಬೇಡಿ ಅಂದರು. ಮಾರದಿನ ಮತ್ತೆ ಫೋನ್ ಮಾಡಿದ್ರು, ದೊಡ್ಡವರಿಬ್ಬರು ಹೇಳಿದ್ದಾರೆ ಬೇಡ ಅಂತ. ನಾನು ಹೇಳಿದೆ ಕೈ ಮುಗಿತೀನಿ, ನನ್ನ ಮೇಲೆ ಆಪಾದನೆ ಬಂದಿರೋಂಥ ಈ ಸಂದರ್ಭದಲ್ಲಿ ನಾನು ಮಂತ್ರಿ ಸ್ಥಾನದಲ್ಲಿ ಇರಲ್ಲ, ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಪರ್ಮಿಷನ್ ತೊಗೊಂಡು ನಾನು ರಾಜೀನಾಮೆ ಕೊಟ್ಟು ತನಿಖೆಗೆ ಒತ್ತಾಯ ಮಾಡಿದ ತಕ್ಷಣ ತನಿಖೆ ಆಯಿತು. ತನಿಖೆಯಲ್ಲಿ ಸಂತೋಷದಿಂದ ಹೇಳ್ತೇನೆ, ನಿರಪರಾಧಿ ಅಂತ ತೀರ್ಮಾನ ಆಯಿತು. ಇದನ್ನು ಆ ಭ್ರಷ್ಟಾಚಾರದ ಜೊತೆಗೆ ಜೋಡಿಸೋಂಥ ಪ್ರಯತ್ನ ನಡೆದ್ರಲ್ಲ, ಇದು ಆಶ್ಚರ್ಯ. ಯಾರಾಗಲಿ, ನಾನು ಹೆಸರು ಯಾಕೆ ಹೇಳೋಕ್ಕೆ ಇಷ್ಟಪಡಲ್ಲ ಅಂತಂದರೆ, ನಾನು ಅವತ್ತೂ ಹೆಸರುಗಳು ಹೇಳಲಿಲ್ಲ. ಈ 11 ಅಡ್ಡ ಮತದಾನ ನಡೀತಲ್ಲ, ಈ ಸಿದ್ಧಾಂತ, ಈ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡ್ವಿ.
ಮಾನ್ಯ ಮುಖ್ಯಮಂತ್ರಿಗಳು ಅದೇ ವ್ಯವಸ್ಥೆ 11 ಜನ ಇವತ್ತು ಅಡ್ಡ ಮತದಾನ ಮಾಡಿದ್ದಾರೆ. ಈ ವ್ಯವಸ್ಥೆ ನೀವು ಮುಂದುವರಿಸಿದ್ರೆ, ಭ್ರಷ್ಟಾಚಾರ ಮುಂದುವರಿಸಿದ್ರೆ ನಿಮ್ಮ ಸರ್ಕಾರನೂ ಹೋಗುತ್ತೆ. ನಾವೆಲ್ಲ ಬಂದ್ಬಿಟ್ವಿ, ದುಡ್ಡೆಲ್ಲ ತೊಗೊಂಡಿಲ್ಲ, ನಾವು ಬಂದ್ಬಿಟ್ವಿ BJPಗೆ, ನಾವು ಬಂದಿದ್ದಕ್ಕೋಸ್ಕರ BJP ಸರ್ಕಾರ ಬಂತು. ಪಾರ್ಟಿ ಕಟ್ಟಕ್ಕೆ ಬಂದಿದ್ರಾ? ನಿಮ್ಮ ಕೈಯಿಂದಲೇ ದುಡ್ಡು ಹಾಕಿದ್ರಾ? ನಾನು ಹೇಳಕ್ಕೆ ಕೊಟ್ಟಿರೋದು ನನ್ನ ಭಾವನೆಯನ್ನು ಸ್ಪಷ್ಟವಾಗಿರ್ತೀನಿ. ಯಾರೇ ತಿರುಚಿದ್ರು ನಂದೇನು ಅಭ್ಯಂತರ ಇಲ್ಲ. ಯಾವುದೇ ವ್ಯಕ್ತಿ ಮೇಲೆ ನನ್ನ ಆಪಾದನೆ ಅಲ್ಲ, ಈ ವ್ಯವಸ್ಥೆ ಬಗ್ಗೆ ನನ್ನ ಆಪಾದನೆ.